ಏಕದಂತಂ ಶೂರ್ಪಕರ್ಣಂ ಗಜವಕ್ರಂ ಚತುರ್ಭುಜಂ ಆಶಾಂಕುಶಂ ಧ್ಯಾಯೇ ಸಿದ್ಧಿವಿನಾಯಕಂ ಸ್ವಾಮಿ ಮಹಾಗಣಪತಿ ಸನ್ನಿಧಾನದಲ್ಲಿ ಇವತ್ತೊಂದು ಮಹಾ ಮಹೋತ್ಸವ ಅಂಗವಾಗಿ ನಳಿನ್ ಕುಮಾರ್ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಅತಿ ವಿಶೇಷವಾಗಿ ಆಗಿ ಬಂದಂತಹ ಸನ್ನಿಧಾನದಲ್ಲಿ ಬಂದು ದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಏನಂದರೆ ತುಲಾಭಾರ ಸೇವಾ ಪರಮಾತ್ಮನಿಗೆ ವಿಶೇಷವಾಗಿ ತುಲಾಭಾರ ಸೇವೆ ಮಾಡಿದ್ರಿಂದ ಮನಸ್ಸಲ್ಲಿ ಇಚ್ಛೆಯನ್ನು ಪರಿಪೂರ್ಣ ಮಾಡಿಕೊಟ್ಟು ಅವರು ಮಾಡುವಂಥ ವೃತ್ತಿ ಈ ಧರ್ಮ ಸೇವೆ ಇರ್ಬೋದು, ಪ್ರಜಾ ಸೇವೆ ಇರ್ಬೋದು, ಯಾವುದೇ ವಿಷಯ ಸೇವೆಯಲ್ಲಿ ಕೂಡ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಅವರು ಮಾಡಬೇಕು. ಮುಂದೆ ಅವರ ಮುಂದಿನ ಭವಿಷ್ಯ ಜೀವನದಲ್ಲಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿ ಮಾಡಿಕೊಟ್ಟು ಮನಸ್ಸಿನಲ್ಲಿ ಏನು ಇಚ್ಛೆ ಇದೆಯೋ ಆ ಪರಿಪೂರ್ಣ ಇಚ್ಛೆಯನ್ನು ದೇವರ ಪ್ರಮಾಣ ಮಾಡಿಕೊಟ್ಟು ಸನ್ನಿಧಾನ ಮನೆಯಲ್ಲಿ ಸುಖ ಶಾಂತಿ ಸಮಾಧಾನ ಮಾಡುವಂಥ ಹಾಗೂ ವಿಷಯದಲ್ಲಿ ಮುಂದಿನ ಭವಿಷ್ಯದ ರಾಜಕೀಯ ಜೀವನದಲ್ಲಿ ಏನೇನು ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಆ ಇಚ್ಛೆಯನ್ನು ಪರಿಪೂರ್ಣ ಮಾಡಿಕೊಟ್ಟು ಆ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಸಿಕ್ಕಿದೆ ಅಂತ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿಕೊಟ್ಟು ಒಳ್ಳೇದು ಮಾಡಿಕೊಡ್ಬೇಕು ಅಂತ ಶ್ರೀಮನ್ ಮಹಾಗಣಪತಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುದು. ಸನ್ನಿಧಾನದ ಸರಿ ನರ್ಲಾತುಲಾಬಾರ್ ಪೌಲ್ವೆ ನರ್ಲಾತುಲಾಬಾರ್ ಪೌಲ್ವೆ ನರ್ಲಾತುಲಾಬಾರ್ ಪೌಲ್ವೆ ಕೃಷ್ಣಾರ್ಪಣ ಗಣಪತಿ ಬಪ್ಪ ಗಣಪತಿ ಜನಾರವಿಂದ ಗೋವಿಂದು. GSB ಸೇವಾ ಮಂಡಲದ 70ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ನಡೀತಾ ಇದೆ. ನಮ್ಮೊಂದಿಗೆ ದಕ್ಷಿಣ ಕನ್ನಡದ ಮಾಜಿ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಅವರಿದ್ದಾರೆ. ನಳಿನ್ ಸರ್, ಪ್ರತಿ ವರ್ಷ ಎಷ್ಟೇ ಬಿಸಿ ಇದ್ರೂ ಕೂಡ ಇಲ್ಲಿ ಬಂದು ತಲುಪಿ ಆ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗ್ತೀರಿ. ನಿಮಗೆಷ್ಟು ಆನಂದ ಇದೆ ಆ ದೇವರನ್ನು ನೋಡಬೇಕಾದ್ರೆ? ನೋಡಿ, ನಂಬಿದವರಿಗೆ ಇಂಬು ಕೊಡತಕ್ಕಂಥ ಶಕ್ತಿ ಇರತಕ್ಕಂಥ ಗಣಪತಿ ಅಂತ ಹೇಳುವಂಥದ್ದು GSB ಸೇವಾ ಮಂಡಲದ ಗಣಪತಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಸಹಸ್ರಾರು ಜನ ಬಂದು ಇಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ಬೇಡಿಕೆಯನ್ನು ಇಟ್ಟು ಅದನ್ನು ಈಡೇರಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲೆಯ, ನಮ್ಮ ಕರಾವಳಿ ಜಿಲ್ಲೆಯ ಎಲ್ಲ GSB ಸಮುದಾಯ ಬಹಳ ಭಕ್ತಿಯಿಂದ 70 ವರ್ಷಗಳಿಂದ ಮುಂಬೈ ಅಂತ ಮಹಾನಗರಿಯಲ್ಲಿ ಗಣಪತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಅತಿ ಶ್ರೀಮಂತ ಗಣಪತಿ ಯಾವುದು ಅಂತ ಕೇಳಿದ್ರೆ ಅದು ಸೇವಾ ಮಂಡಳದ ಗಣಪತಿ ಅಂತ ಹೇಳ್ತಾರೆ. ಯಾಕೆ ಶ್ರೀಮಂತ ಆಯಿತು ಕೇಳಿದ್ರೆ, ಯಾವ ಭಕ್ತ ಹರಿಕೆ ಹೇಳಿದಾನೆ ಅವನ ಭಕ್ತಿ ಈಡೇರಿದೆ. ಅವ ಹೇಳಿರ್ತಕ್ಕಂಥ ಬೇಡಿಕೆಗಳು ಈಡೇರಿದಾಗ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥ ಮನೋಭಾವನೆಯಿಂದ ಇಲ್ಲಿ ಚಿನ್ನ, ಬೆಳ್ಳಿ ಇದೆಲ್ಲ ಬಂದಿದೆ. ಹಾಗಾಗಿ ಇಲ್ಲಿ ಬಹಳ ಶಕ್ತಿ ಇರತಕ್ಕಂಥ ಗಣಪತಿ, ಲಕ್ಷಾಂತರ ಜನ ಬಂದು ಇಲ್ಲಿ ಭಕ್ತಿಯಿಂದ ಕೈ ಮುಗಿಯತಕ್ಕಂಥ ಗಣಪತಿ. ನಾನು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ಗಣಪತಿ ಆರಾಧನೆ ಮಾಡ್ಕೊಂಡು ಬಂದೇನೆ. ನಮ್ಮ ಇಚ್ಛೆ ಇರತಕ್ಕಂಥದ್ದು ಜಗತ್ತಿಗೆ ಒಳ್ಳೆಯದಾಗಲಿ, ಭಾರತಕ್ಕೆ ಒಳ್ಳೆಯದಾಗಲಿ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ. ಇವತ್ತು ನಾವೇನು ಬೇಡಿದ್ದೇವೋ ಅದೆಲ್ಲವನ್ನು ಗಣಪತಿ ಕೊಟ್ಟಿದ್ದಾನೆ. ಹಾಗಾಗಿ ಈ ವರ್ಷವೂ ಪ್ರತಿ ವರ್ಷದಂತೆ ನಾನು ಬಂದಿದ್ದೇನೆ, ದೇವರ ದರ್ಶನವನ್ನು ಮಾಡಿದ್ದೇನೆ. ಭಾಳ ಆನಂದ ಆಗಿದೆ. ಇವತ್ತು ಆ ಗಣಪತಿ ವೈಭವೀಕರಣ ಕಂಡಾಗ, ಅವನ ಸೌಂದರ್ಯವನ್ನು ಕಂಡಾಗ, ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಕಂಡಿರ್ತಕ್ಕಂಥ, ಇವತ್ತು ಅಮಿತ್ ಭಾಯ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇಲ್ಲಿ ಎಷ್ಟು ಲಕ್ಷಾಂತರ ಜನರಿಗೆ ಅನ್ನದಾಸೋಹ ಆಗತಕ್ಕಂಥದ್ದು ಅದು ತಮಾಷೆಯ ಮಾತಲ್ಲ. ಅಂತ ಅದ್ಭುತ ಕಾರ್ಯಗಳು ಈ ಸೇವಾ ಮಂಡಲ ನಡೀತಿದೆ. ಇವತ್ತು ಇದನ್ನು ನೋಡಿದಾಗ ನನಗೆ ಬಹಳ ಆನಂದ ಆಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಸನ್ಮಂಗಲವನ್ನು ಉಂಟು ಮಾಡೋ ಜಗತ್ತಿಗೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ. ಒಂದು ವಿಷಯ ಅಂತ ಹೇಳಿದ್ರೆ, ಈ 5 ದಿವಸದ ಗಣೇಶೋತ್ಸವದಲ್ಲಿ ದಕ್ಷಿಣ ಕನ್ನಡದಿಂದ ಅದೆಷ್ಟೋ ಜನ ಒಂದು ಇಲ್ಲಿ ತಲುಪ್ತಾರೆ. ನಾವು ಫ್ಲೈಟ್ನಲ್ಲಿ ಬರಬೇಕಾದ್ರೆ ಎಲ್ಲರೂ ಇಲ್ಲಿಗೆ ಬರೋರೆ, ಅದರ ಬಗ್ಗೆ ಏನು ಹೇಳಿ? ನೋಡಿ, ಇವತ್ತು ನಾನು ವಿಮಾನದಲ್ಲಿ ಬಂದೆ. ಬರ್ತಾ ಇರಬೇಕಾದ್ರೆ ವಿಮಾನದಲ್ಲಿ 70% ಜನ ಇಲ್ಲಿ ಬರುವವರು. ಹೇಳಿದ್ರೆ ಇಲ್ಲಿಯ ಗಣಪತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ವಿಶೇಷವಾಗಿ GSB ಸಮುದಾಯ ಭಾಳ ನಂಬಿರ್ತಕ್ಕಂಥ ಗಣಪತಿ. ಹಾಗಾಗಿ ನನಗೆ ಇಲ್ಲಿ ಬಂದಾಗ ನನ್ನ ಕ್ಷೇತ್ರದಲ್ಲೇ ಇದ್ದ ಹಾಗೆ ಕಾಣಿಸುತ್ತೆ. ನಮ್ಮ ಕ್ಷೇತ್ರದ ಎಲ್ಲ ಜನರು ಸಿಗ್ತಾರೆ, ಅವರ ಆತ್ಮೀಯತೆ ಸಿಗುತ್ತೆ, ಅವರ ಪ್ರೀತಿ ಸಿಗುತ್ತೆ, ವಿಶ್ವಾಸಗಳು. ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿಯ ಗಣಪತಿಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಅದನ್ನು ನೋಡಿದಾಗ ಆನಂದ ಆಗುತ್ತೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು.